ಸಿಲೆಬಸ್ ಅನ್ನ ತಿಳ್ಕೊಂಡ್ರೆ, KS ಸಿಲೆಬಸ್ ಅನ್ನ ಡಿಕೋಡ್ ಮಾಡಿದ್ರೆ ನಿಮ್ಮ 50% ಕಷ್ಟ ಅಂತಕ್ಕಂಥದ್ದೇನಿದೆ ಅದು ಕಡಿಮೆ ಆದಂಗೆ. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ತರಗತಿಯಲ್ಲಿ KS 2026ನ ಸಿಲೆಬಸ್ ಅನ್ನ ಡಿಕೋಡ್ ಮಾಡೋಣ. ಜೊತೆಗೆ KS ನ ಮೆಂಟರ್ಶಿಪ್ ಕೂಡ ಶುರು ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಯಾವ ರೀತಿ ಜಾಯ್ನ್ ಆಗಬೇಕು ಅದೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಯೂಶಲಿ ಸ್ಟೂಡೆಂಟ್ಸ್ ಏನ್ ಅನ್ಕೋತಾರೆ, ನಾವೇನ್ KPSC ಓದಿದೀವಲ್ವಾ ಅದೇ ಸಿಲೆಬಸ್ಸು KAS ಕೂಡ ಇರುತ್ತೆ. ನಾವೇನು ಈ DS ಓದ್ತಾ ಇದೀವಲ್ಲ ಅದೇ ವೇಲಿ KS ಓದ್ಬೇಕಾಗತ್ತೆ ಅಂತಕ್ಕಂಥದ್ದನ್ನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅನ್ಕೊಂಡಿರ್ತೀರ. ಆದ್ರೆ ಅಸಲಿ ಆಟ ಬೇರೆ ಇದೆ. ಸೇಮ್ ಯಾವ ರೀತಿ ನೀವು ಎಲ್ಲ ಎಕ್ಸಾಮ್ಗಳಿಗೂ GS ಓದ್ತಿರೋ ಆ ರೀತಿ GS ಓದಿದ್ರೆ ಕಷ್ಟ ಆಗುತ್ತೆ. ಬಿಕಾಸ್ ಒಂದು ಲಾಸ್ಟ್ 2024 ಅಲ್ಲಿ 2 ಪ್ರಶ್ನೆ ಪತ್ರಿಕೆಗಳು ಬಂದಿದ್ದಾವೆ. ಆ 2 ಪ್ರಶ್ನೆ ಪತ್ರಿಕೆಗಳಿಂದ ಸಾಕಷ್ಟು ಕಲಿಯೋದಿದೆ. ಯಾವಾಗ ಆಗಸ್ಟ್ ಅಲ್ಲಿ ಒಂದಾಯ್ತು ಎಕ್ಸಾಮು, ಅದು ಮತ್ತೆ ರೀ ಎಕ್ಸಾಮ್ ಆಗಿದ್ದು ಡಿಸೆಂಬರ್ 29ನೇ ತಾರೀಕು. ಸೊ ಆ ಅಟೆಂಪ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ 1-2-3 ವಿಚಾರ ಮನವರಿಕೆ ಆಯ್ತು. ಒಂದು ಟ್ರೆಂಡ್ ಚೇಂಜ್ ಆಗಿರ್ತಕ್ಕಂಥದ್ದು, ಇನ್ನೂ ಒಂದು ಅಕಾರ್ಡಿಂಗ್ ಟು ಸಿಲೆಬಸ್ ಓದಬೇಕು ಅಂತಕ್ಕಂಥದ್ದು. ನಾನು PCPSC ಎಕ್ಸಾಮ್ಗಳಲ್ಲಿ KPS ಅಥವಾ KE ಕರೆಕ್ಟ್ ಸಿಲೆಬಸ್ ಮೆನ್ಷನ್ ಮಾಡಲ್ಲ. ಜಸ್ಟ್ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಷ್ಟೇ, ಮತ್ತೆ ಇಂಡಿಯನ್ ಹಿಸ್ಟ್ರಿ ಅಷ್ಟೇ, ಈ ತರ ಮೆನ್ಷನ್ ಮಾಡಿರ್ತಾರೆ. ಆದ್ರೆ KS ಅಲ್ಲಿ ಪರ್ಟಿಕ್ಯುಲರ್ ಸಿಲೆಬಸ್ ಇದೆ. ಸೊ ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ನಾವೇನು ಮೆಂಟರ್ಶಿಪ್ ಮಾಡಿದ್ವಲ್ಲ KSಗೆ, ಆ ಮೆಂಟರ್ಶಿಪ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಫೀಡ್ಬ್ಯಾಕ್ ತಾವು ನೋಡ್ತಾ ಇರ್ಬೋದು. ಐ ಫ್ರೆಮ್ ಸರ್, ಐ ಕ್ಲಿಯರ್ KS ಫಿಲಿಮ್ಸ್. ಐ ಹಾರ್ಟ್ಲಿ ಥ್ಯಾಂಕಿಂಗ್ ಯು ಫಾರ್ ಯುವರ್ ಮೆಂಟರ್ಶಿಪ್, ಫಾರ್ ಎವರ್ ಗ್ರೇಟ್ಫುಲ್ ಸರ್ ಟು ಯು ಸರ್. ಸರ್ ಮೇನ್ಸ್ಗೆ ಪ್ರಿಪರೇಷನ್ ಆಗ್ತಾ ಇದ್ದೀನಿ ಸರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸರ್ ಗುಡ್ ಮಾರ್ನಿಂಗ್ ಸರ್, KS ಫಿಲಿಮ್ಸ್ ಕ್ಲಿಯರ್ ಆಗಿದೆ. ಸೊ ಇಲ್ಲೊಂದು ಸರ್ ನಿಮ್ಮ ಇಂಟರ್ನ್ಶಿಪ್ ಇಂದ ತುಂಬಾ ಹೆಲ್ಪ್ ಆಯ್ತು ಸರ್. ಲಾಸ್ಟ್ ಮೂಮೆಂಟ್ ನಿಮ್ಮಿಂದ ನಾವು ತುಂಬಾ ಸೀರಿಯಸ್ ಆಗಿ ಓದಿದ್ವಿ. ಥ್ಯಾಂಕ್ ಯು ಸರ್. ಐ ಕ್ಲಿಯರ್ಡ್ GP ಫಿಲಿಮ್ಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇವರು UPSC ಫಿಲಿಮ್ಸ್ ಕ್ಲಿಯರ್ ಮಾಡಿರ್ತಕ್ಕಂಥ ಭುವನ ಮ್ಯಾಮ್, ಸರ್ಕಾರಿ ನೌಕರಿ ತೆಗೆದುಕೊಳ್ಳುವ ನರಕ ಎಕ್ಸೆಟ್ರಾ ಎಕ್ಸೆಟ್ರಾ ಏನೋ ಬರ್ದಿದ್ದಾರೆ. ಸರ್, ಐ ಆಮ್ ಸೋ ಹ್ಯಾಪಿ ಟು ಶೇರ್ ವಿತ್ ಯು. I recently appeared KA document verification 1:5. Your classes helped me a lot. I need to help. Please let me know. Group C and previous year question paper bank etc etc ಏನೋ ಕೇಳಿದ್ದಾರೆ. So I need you to tell you one thing. Your approach about the concept is good to the students, because before joining your classes I went to other institution. Their teacher used to kill the students time etc etc ಏನೋ ಕೇಳಿದ್ದಾರೆ. ಸರ್ ನಾನು ಮತ್ತೆ ಇಲ್ಲೊಂದಷ್ಟು ಇದಾವೆ ನೋಡಿ. Hey all, I am Prem sir student. With his guidance, I cleared the KS prelims and reached the document verification stages for various exams. VAO examination ಆಗಿರ್ಬೋದು, missing finalist selection by the only few marks, and also cleared SSC CGL Tier 1. This would be not have been possible without the quality of teaching and strategic guidance. So ಇವರು ಆಗಿರ್ಬೋದು. ಸೊ ಇಲ್ಲೊಂದಷ್ಟು ಜನ. ಸೊ ಈ ವಿದ್ಯಾರ್ಥಿ ಫಸ್ಟ್ ಇವರ KS ಫಸ್ಟ್ ಇದರಲ್ಲಿ ಕೂಡ 175 ಅನ್ನ ಸ್ಕೋರ್ ಮಾಡಿದ್ರು. ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಜನ 200+ ಅನ್ನ ಸ್ಕೋರ್ ಮಾಡಿ ಈ ಸತಿ ಇಂಟರ್ವ್ಯೂ ಕೂಡ ಹೋಗಿದ್ದಾರೆ. ಇಷ್ಟೆಲ್ಲ ಯಾಕೆ ಶೇರ್ ಮಾಡಿದ್ರಿ ಸರ್ ಅಂದ್ರೆ, ಸೊ KS ನ ಆಳ ಆಗಲ್ಲ ನಮಗೆ ಗೊತ್ತಿದೆ. ಸೊ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ತಮ್ಗೆ ಹೆಲ್ಪ್ ಆಗಬಹುದು. ಬಿಕಾಸ್ ಈ ಫೀಲ್ಡ್ ಅಲ್ಲಿ ನೂರಾರು ವಿಡಿಯೋಸ್ ಬರ್ತವೆ ಯೂಟ್ಯೂಬ್ ಅಲ್ಲಿ. ಅದಕ್ಕೋಸ್ಕರ ಹೊಸ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿದ್ರಿ ಹೊಸ ವಿದ್ಯಾರ್ಥಿಗಳು ಏನಾದ್ರು ಇದ್ರೆ ಅವ್ರಿಗೆ ಒಂದು ಕನ್ಫರ್ಮ್ ಆಗಲಿ, ಕ್ರೆಡಿಬಲ್ ಇರ್ತಕ್ಕಂಥ ಮೆಂಟರ್ಶಿಪ್ ಅಥವಾ ಕ್ಲಾಸಸ್ ದೊರೆಯುತ್ತೆ ಅಂತ ಹೇಳಿ. ಸೊ ಅದಿರ್ಲಿ, ಈಗ ಸಿಲೆಬಸ್ಗೆ ಬರೋಣ. ನಾನು ಅಫಿಷಿಯಲ್ ಸಿಲೆಬಸ್ ಅಲ್ಲಿ ಇವ್ರು ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಫಸ್ಟ್ ಹೇಳ್ತೀನಿ, ದೆನ್ ಅದನ್ನ ಡಿಕೋಡ್ ಮಾಡೋಣ. ನೋಡಿ, 2 ಪೇಪರ್ ಇರ್ತವೆ. ಪೇಪರ್ 1 ಜನರಲ್ ಸ್ಟಡೀಸ್, 100 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 marks. ಸೊ 200 ಮಾರ್ಕ್ಸ್. ಮತ್ತೆ ಇಲ್ಲಿ ಪೇಪರ್ 2 ಅಲ್ಲೂ ಕೂಡ 100 ಕ್ವಶನ್ ಇರ್ತವೆ. ಎಲ್ಲಾ ಪ್ರಶ್ನೆಗಳಿಗೂ ಕೂಡ 2 ಉತ್ತರ, 200 ಮಾರ್ಕ್ಸ್. ಅಲ್ಲಿ ಟೋಟಲ್ 2 ಪೇಪರು, 200 ಕ್ವಶನ್, 400 ಮಾರ್ಕ್ಸ್, 400 ಅಂಕಗಳಿರ್ತವೆ. ಲಾಸ್ಟ್ ಟೈಮ್ ಏನ್ ಮಾಡ್ತಾ ಇದ್ವಿ ಅಂದ್ರೆ 150, 160, 170 ಅದೇ ಕ್ಲಿಯರ್ ಆಗ್ಬೋದು ಅನ್ಕೊಂಡಿದ್ವಿ. ಬಟ್ ಮೋರ್ ದ್ಯಾನ್ 200 ಲಾಸ್ಟ್ ಟೈಮ್ ಕಟ್ ಆಫ್ ನಿಂತಿರ್ತಕ್ಕಂಥದ್ದು. ಸೊ ಈ ಟೈಮು ಕೂಡ ನಾವು ಸೇಫ್ ಆಗಿರ್ಬೇಕು ಅಂದ್ರೆ 200+ ಅನ್ನ ನಾವು ಸ್ಕೋರ್ ಅನ್ನ ಮಾಡಿರ್ಬೇಕು. ಒಂದು ಅಷ್ಟು ಮಾಡ್ತಕ್ಕಂಥದ್ದು ಸಿಲೆಬಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಈಸಿ, ಇಲ್ಲಾಂದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೂ ಒಂದು, ಇದು ನಾರ್ಮಲ್ GS ಓದ್ಕೊಂಡು ಕೂತ್ಕೊಂಡ್ರೆ ಫಿಲಿಮ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೇನ್ ಮಾಡ್ಬೇಕು ಸರ್ ಅದನ್ನ ಹೇಳ್ತೀನಿ. ಸೊ ಪೇಪರ್ 1 ನಲ್ಲಿ ಇವ್ರು ಕರೆಕ್ಟ್ ಮೆನ್ಷನ್ ಮಾಡಿರ್ತಾರೆ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ 40 ಕ್ವಶನ್, ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು
40 ಪ್ರಶ್ನೆಗಳು ಅಂತ ಮೆನ್ಷನ್ ಮಾಡಿರ್ತಾರೆ. 40 ಪ್ರಶ್ನೆಗಳು. ಇನ್ ರಿಮೈನಿಂಗ್ 60 ಪ್ರಶ್ನೆ ಯಾವುದು ಸರ್? ನಿಮ್ಮ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ 60 ಕ್ವಶನ್. ಸರ್ ಹ್ಯುಮ್ಯಾನಿಟೀಸ್ ಯಾವುದು ಸರ್? ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಕಾನ್ಸ್ಟಿಟ್ಯೂಷನ್. ಸೊ ಈ ಏನು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಇದಾವಲ್ವ, ಇದರಿಂದ 60 ಕ್ವಶನ್. ಅಲ್ಲಿಗೆ ಪೇಪರ್ 1 ಅಲ್ಲಿ 40 ನ್ಯಾಷನಲ್ ಇಂಟರ್ನ್ಯಾಷನಲ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶ್ನೆ ಪತ್ರಿಕೆ 40 ಇರ್ತದೆ. ನೆಕ್ಸ್ಟ್ ಹ್ಯುಮ್ಯಾನಿಟೀಸ್ 60 ಕ್ವಶನ್ 60 ಇರುತ್ತೆ. ಅಲ್ಲಿಗೆ 100 ಪ್ರಶ್ನೆಗಳು ಕ್ಲೋಸ್. 200 ಮಾರ್ಕ್ಸ್ಗೆ ಪೇಪರ್ 1. ಇದನ್ನ ಅಗೇನ್ ಇನ್ ಡೀಟೇಲ್ಡ್ ಆಗಿ ನಾನು ಡಿಕೋಡ್ ಮಾಡ್ತೀನಿ. ಪ್ಲೀಸ್ ವೈಟ್. ಜಸ್ಟ್ ಅಫಿಷಿಯಲ್ ಸಿಲೆಬಸ್ ಅನ್ನು ನೋಡೋಣ. ನೆಕ್ಸ್ಟು ಪೇಪರ್ 2 ಅಲ್ಲಿ ಅದು ಕೂಡ ಜನರಲ್ ಸ್ಟಡೀಸ್ 100 ಕ್ವಶನ್ಸ್ 200 ಮಾರ್ಕ್ಸ್. ಇಲ್ಲೇನಿರುತ್ತೆ ಸರ್? ಸಿಂಪಲ್. ಇಲ್ಲಿ ಸ್ಟೇಟ್ ಕರೆಂಟ್ ಅಫೇರ್ಸ್, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆಗಳು 40 ಕ್ವಶನ್. ಅಲ್ಲಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಷ್ಟಾಯ್ತು? 40 ಕ್ವಶನ್ ಪೇಪರ್ 1 ಅಲ್ಲಿ. ಪೇಪರ್ 2 ಅಲ್ಲಿ ಸ್ಟೇಟ್ ಕರೆಂಟ್ ಅಫೇರ್ಸ್ 40 ಕ್ವಶನ್. ದೆನ್ ಇನ್ ರಿಮೈನಿಂಗ್ 60 ಕ್ವಶನ್ ಏನಿರುತ್ತವಲ್ವಾ, ಅಫಿಷಿಯಲ್ ಆಗಿ ಅವರೇ ಕೊಟ್ಟಿದ್ದಾರೆ. ಜನರಲ್ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಏನಿರುತ್ತಲ್ವಾ, 30 ಕ್ವಶನ್ಸ್. ಇನ್ನು 30 ಕ್ವಶನ್ಸ್ ಎನ್ವೈರನ್ಮೆಂಟ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಅಲ್ಲಿಗೆ ಸಿಲೆಬಸ್, ಅಫಿಷಿಯಲ್ ಸಿಲೆಬಸ್ ಸಿಂಪಲ್. ಇನ್ನು ಡಿಕೋಡ್ ಮಾಡಿಲ್ಲ. ಏನು? ಪೇಪರ್ 1 100 ಕ್ವಶನ್, 100 ಕ್ವಶನ್ 200 ಮಾರ್ಕ್ಸ್. ಆ ಪೇಪರ್ 1 ಅಲ್ಲಿ ಏನಿರುತ್ತೆ? 40 ನ್ಯಾಷನಲ್ ಇಂಟರ್ನ್ಯಾಷನಲ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ. ಇನ್ನು ರಿಮೈನಿಂಗ್ 60 ಏನಿರುತ್ತೆ ಅದು ಹ್ಯುಮ್ಯಾನಿಟೀಸ್. ಅದು ಪೇಪರ್ 1. ಹ್ಯುಮ್ಯಾನಿಟೀಸ್ ಮೀನ್ಸ್ ನಿಮ್ಮ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಇದು. ಅದೇ ಪೇಪರ್ 2ಗೆ ಬಂದಾಗ 100 ಕ್ವಶನ್, 40 ಕ್ವಶನ್ಸ್ ಫ್ರಮ್ ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್, 40 ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ದೆನ್ ಜನರಲ್ ಮೆಂಟಲ್ ಎಬಿಲಿಟಿ 30 ಕ್ವಶನ್. ಸೈನ್ಸು, ಜನರಲ್ ಸೈನ್ಸು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್, ಇದಕ್ಕೆ 30 ಕ್ವಶನ್ಸ್. ಸೊ ಇದು ತಮಗೆ ಗೊತ್ತಾಯ್ತು. ಈಗ ಡೀಟೇಲ್ ನಾನು ಡಿಕೋಡ್ ಮಾಡ್ತೀನಿ ಪ್ರತಿಯೊಂದನ್ನು ಕೂಡ. ಇದಕ್ಕೆ ಯಾವ್ಯಾವುದು ಓದಬೇಕು ಅಂತಕ್ಕಂಥದ್ದು ಹೇಳ್ತೀನಿ. ಅದಕ್ಕಿಂತ ಮುಂಚೆ 1 ಮಿನಿಟ್ ನನ್ನ ನಿಮ್ಮ ಟೈಮನ್ನು ತೆಗೆದುಕೊಂಡು ನೋಡಿ. ಮೆಂಟರ್ಶಿಪ್ ಈಗ ಶುರು ಆಗಿರ್ತಕ್ಕಂಥದ್ದು 3ನೇ ತಾರೀಕಿಂದ ಅಡ್ಮಿಷನ್ ಶುರುವಾಗಿದೆ. ಸೊ ಮೆಂಟರ್ಶಿಪ್ ಗ್ರೂಪ್ ಐ ಥಿಂಕ್ ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆ ಕ್ರಿಯೇಟ್ ಮಾಡ್ತೀವಿ. ಸೊ ಕೋರ್ಸ್ ಆಕ್ಟಿವೇಶನ್ ಮಾಡ್ಕೊಡ್ತಕ್ಕಂಥದ್ದು 10ನೇ ತಾರೀಕು. ಮೆಂಟರ್ಶಿಪ್ ಶುರು ಆಗ್ತಾ ಇರ್ತಕ್ಕಂಥದ್ದು 13ನೇ ತಾರೀಕು. ಸೊ ನಿಮಗೆ ಇಷ್ಟೊಳಗಡೆ ಜಾಯ್ನ್ ಆಗಿರಬೇಕು. ಬಿಕಾಸ್ ನಿಮಗೆ ಕೋರ್ಸ್ ಆಕ್ಟಿವೇಶನ್ ಮಾಡ್ಕೊಡ್ಬೇಕು, ಮೆಂಟರ್ಶಿಪ್ ಗ್ರೂಪ್ ಆ್ಯಡ್ ಮಾಡಬೇಕು. ಸೊ ಈ ಟೈಮನ್ನು ಫಾಲೋ ಮಾಡಿ. ಸರ್ ಮೆಂಟರ್ಶಿಪ್ಪಲ್ಲಿ ಏನೇನಿರುತ್ತೆ ಸರ್? ಬರೀ ಕೇವಲ ಏನು ಓದಬೇಕು, ಯಾವ್ಯಾವ ಸೋರ್ಸ್ ಓದಬೇಕು, ಎವ್ರಿ ಡೇ ಡೈಲಿ ಟಾರ್ಗೆಟ್ ಇರುತ್ತೆ. ನೆಕ್ಸ್ಟ್ ನಿಮ್ಮ ಪ್ರಿಲಿಮ್ಸ್ 100 ಡೇಸ್ ಚಾಲೆಂಜ್ ನಾವು ಮಾಡ್ಕೊತಿದ್ದೀವಿ. ನಿಮ್ಮ ಪ್ರಿಲಿಮ್ಸ್ವರೆಗೆ ಕಂಪ್ಲೀಟ್ ಆಗಿ ಎವ್ರಿ ಡೇ ಪ್ರಿಪ್ರೇಷನ್ ನನ್ನ ಜೊತೆ ನಿಮ್ಮದು ನಡೆಯುತ್ತೆ. ನಂಬರ್ 1 ಓನ್ಲಿ ಮೆಂಟರ್ಶಿಪ್ ಬೇಕು ಸರ್ ಅಂದರೆ 1999. ಸರ್ ಮೆಂಟರ್ಶಿಪ್ ವಿತ್ ಕ್ಲಾಸ್ ನಾನು ಸಜೆಸ್ಟ್ ಮಾಡೋದು ವಿತ್ ಕ್ಲಾಸ್ ಬೆಸ್ಟು. ಬಿಕಾಸ್ ತುಂಬ ಡೀಪ್ ಆಗಿದೆ ಕ್ಲಾಸಸ್ಸು. ಸೊ ಮೆಂಟರ್ಶಿಪ್ ವಿತ್ ಕ್ಲಾಸು ಬೇಕು ಸರ್ ಅಂದರೆ ಕೋರ್ಸ್ ಅದು 1999. ಸೊ ಇಷ್ಟನ್ನು ತೆಗೆದುಕೋಬೇಕಾಗತ್ತೆ. ಸೊ ಇದಾದ ನಂತರ ಇದರಲ್ಲಿ ಡೀಟೇಲ್ಡ್ ಆಗಿ ಎವ್ರಿ ಡೇ ಟಾರ್ಗೆಟ್, ನಿಮ್ಮನ್ನು ಎವ್ರಿ ಡೇ ಟಾರ್ಗೆಟನ್ನು ಟ್ರ್ಯಾಕ್ ಮಾಡ್ತೀವಿ. ಎವ್ರಿ ಡೇ ನಿಮಗೆ ನಾವು ಒಂದಷ್ಟು ಕ್ಲಾಸನ್ನು ಕೊಟ್ಟಿರ್ತೀವಿ. ನಮ್ಮ ಕ್ಲಾಸು ಆಥರ್ ಬುಕ್ಸ್, ಕರೆಂಟ್ ಅಫೇರ್ಸ್, ಒಂದಷ್ಟು ಮ್ಯಾಗಝೀನ್ಸ್, ಇಷ್ಟನ್ನು ನಿಮಗೆ ಸಜೆಸ್ಟ್ ಮಾಡ್ತೀವಿ. ನೋಡಿ ನಮ್ಮದು ಕ್ಲಾಸ್ ಕೊಡ್ತೀವಿ, ನೋಟ್ಸ್ ಇರುತ್ತೆ, ಅದ್ರ ಜೊತೆಗೆ ಒಂದಷ್ಟು ಆಥರ್ ಬುಕ್ಸ್ ಓದಬೇಕಾಗುತ್ತೆ, ಒಂದಷ್ಟು ಕರೆಂಟ್ ಅಫೇರ್ಸ್. ನೀವು ನಾನು ಹೇಳ್ತೀನಿ ಯಾವ ಮ್ಯಾಗಝೀನು ಹೇಗೆ ಓದಬೇಕು ಅದನ್ನು ತೆಗೆದುಕೋಬೇಕಾಗುತ್ತೆ. ಅದರಲ್ಲಿ ಏನು ಓದಬೇಕು ಹೇಗೆ ನಾನು ಹೇಳ್ತೀನಿ. ಓಕೆನಾ? ಸೊ ಇಷ್ಟನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಟೆಸ್ಟ್ ಕಿಟ್ಟು, ಮನೆಗೆ ಟೆಸ್ಟ್ ಕಿಟ್ ತಮಗೆ ಆಲ್ರೆಡಿ ಗೊತ್ತಿದೆ. ನೀವು PCPSI, ST, FTA, KS ಯಾವುದನ್ನು ಓದ್ತಾ ಇರಿ. ನಿಮಗೆ GS ಮತ್ತು ಕಮ್ಯುನಿಕೇಷನ್ 2 ಟೆಸ್ಟ್ ಸೀರೀಸ್ ಇದೆ. ನಿಮ್ಮ ಮನೆಗೆ ತಲುಪಿಸ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ 1000ಕ್ಕೂ ಅಧಿಕ ಕಿಟ್ಗಳು ಅವ್ರವ್ರ ಮನೆಗೆ ಹೋಗಿದ್ದಾವೆ. ಯಾರಿಗಾದರೂ ತಮಗೆ ಬೇಕು ಅಂದರೆ 7026132710ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನೀವು ಪ್ರೇಮ್ಸ್ ಕ್ಲಾಸಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಟೆಸ್ಟ್ ಕಿಟ್ಟನ್ನು ನಿಮಗೆ ಕಮ್ಯುನಿಕೇಷನ್ ಬೇಕಂದರೆ VAO, ST, FTA ಜಾಯ್ನ್ ಆಗಿ ಒಂದು ಅರೌಂಡ್ 800 ಏನೋ ಸಮಥಿಂಗ್ ಇದೆ. ಅದೇ ನಿಮಗೆ ನಮ್ಮ GS ಅಷ್ಟೇ ಬೇಕು ಸರ್, KS ಲೆವೆಲ್ಗೆ ಅಥವಾ PC ಲೆವೆಲ್ಗೆ ಅಂದರೆ PSI ಲೆವೆಲ್ಗೆ ಅಂದರೆ PCPSI KS ಒಂದು ಕೋರ್ಸ್ ಇದೆ, ಅರೌಂಡ್ 600+ ಆಗುತ್ತೆ. ಅದನ್ನು ಜಾಯ್ನ್ ಆಗಿ ಈ 7026132710ಗೆ ವಾಟ್ಸಪ್ ಮಾಡಬೇಕಾಗತ್ತೆ. ಮಾಡಿ ಅಲ್ಲಿ ನಿಮ್ಮ ಡೀಟೇಲ್ ಹೆಸರನ್ನ ಕೊಟ್ಟರೆ, ನಿಮ್ಮ ಅಡ್ರೆಸ್ಸನ್ನು ಕೊಟ್ಟರೆ ನಿಮ್ಮ ಮನೆಗೆ ತಲುಪಿಸ್ತಾರೆ. ಓಕೆ, ನೆಕ್ಸ್ಟು ಸಂವಹನ. ಇದೊಂದು 30 ಸೆಕೆಂಡ್ ಸಂವಹನ ಪತ್ರಿಕೆಯನ್ನು ಕೂಡ ನಾವು ಶುರು ಮಾಡಿರ್ತಕ್ಕಂಥದ್ದು. ಆಥರ್ಸಿಂದನೇ ನಾವು ಕ್ಲಾಸನ್ನು ಶುರು ಮಾಡ್ತಾ ಇದ್ವಿ. ಕುಮಾರ್ ಸರು 15+ ಇಯರ್ ಎಕ್ಸ್ಪೀರಿಯನ್ಸು. ಕಂಪ್ಯೂಟರ್ ನಿಮ್ಮ ಸ್ಪರ್ಧಾ ಜಗತ್ ಇದ್ದಿದೆಯಲ್ವಾ, ಅವರು ಕಂಪ್ಯೂಟರ್ ನಾಲೆಡ್ಜ್ ಅಂತ ಆಥರು.
ಗೌತಮ್ ಸರ್ ಇಂದ ಮಾಡಿಸ್ತಾ ಇರ್ತಕ್ಕಂಥದ್ದು 15+ ಇಯರ್ ಎಕ್ಸ್ಪೀರಿಯನ್ಸ್. ಜನರಲ್ ಮೆಂಟಬಿಲಿಟಿ 20+ ಇಯರ್ ಎಕ್ಸ್ಪೀರಿಯನ್ಸ್ ಮ್ಯಾಮ್ ಇಂದ ಮಾಡಿಸ್ತಾ ಇದ್ವಿ. ಇದು 1999 ಕೋರ್ಸು, ಬಟ್ 500 ಡಿಸ್ಕೌಂಟ್ ಕೂಪನ್ ಇದೆ ನೋಡಿ, ಅಪ್ಲೈ ಮಾಡಿ ಸೊ ಜಾಯ್ನ್ ಆಗ್ಬೋದು. ಸೊ ಈಗ ಬರೋಣ KSಗೆ. ನೋಡಿ ಸರ್, ನೀವು ಹೇಳಿದ್ರಿ KS ಪೇಪರ್ 1 60 ಕ್ವಶನ್ನು ನಿಮ್ಮ ಹ್ಯುಮ್ಯಾನಿಟೀಸ್ ಇಂದ ಬರ್ತವೆ ಅಂತ ಹೇಳಿ, ಕರೆಂಟ್ ಅಫೇರ್ಸ್ 40 ಬರ್ತವೆ ಅಂತ ಹೇಳಿದ್ರಲ್ವ. ಆಕ್ಚುಯಲ್ ಆಗಿ ಬಂದಿದೆಯಾ ಸರ್? ನೋಡೋಣ ಒಂದ್ಸತಿ. ಇದು ಆಗಸ್ಟ್ ಅಲ್ಲಿ ನಡೀತಲ್ಲ, ಮೊನ್ನೆ ರೀಸೆಂಟ್ ಆಗಿ 2024 ಅಲ್ಲಿ KS ಆ ಪ್ರಿಲಿಮ್ಸ್ದು. ನೋಡಿ, ಜಿಯೋಗ್ರಫಿಯಿಂದ 27 ಪ್ರಶ್ನೆ ಬಂದಿತ್ತು, 27. ಹಿಸ್ಟ್ರಿಯಿಂದ 26 ಬಂದಿತ್ತು. ಅದರಲ್ಲೂ ಕೂಡ ಇಲ್ಲಿ ಜಿಯೋಗ್ರಫಿಯಲ್ಲಿ ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ ಮ್ಯಾಕ್ಸಿಮಮ್ ಕ್ವಶನ್ ಬಂದಿತ್ತು. ಪ್ರಪಂಚದ ಒಂದು ಭೂಗೋಳಶಾಸ್ತ್ರ ಏನಿದೆಯಲ್ವಾ, ಪ್ರಾದೇಶಿಕ ಭೂಗೋಳಶಾಸ್ತ್ರ, ಅದರಿಂದ ಮ್ಯಾಕ್ಸಿಮಮ್ ಕ್ವಶನ್ ಬಂದಿತ್ತು. ಓವರ್ ಆಲ್ ಜಿಯೋಗ್ರಫಿ ಇನ್ಕ್ಲೂಡಿಂಗ್ ಕರ್ನಾಟಕ ಜಿಯೋಗ್ರಫಿನೂ ಸೇರಿ 27 ಕ್ವಶನ್. ಹಿಸ್ಟ್ರಿಯನ್ನ ನೋಡ್ತಾ ಹೋದ್ರೆ 26 ಪ್ರಶ್ನೆಗಳು, ಪೊಲಿಟಿಯಿಂದ 19 ಪ್ರಶ್ನೆಗಳು, ಕೇವಲ ಎಕನಾಮಿಕ್ ಕಾನ್ಸೆಪ್ಟ್ ಇಂದ, ಎಕನಾಮಿಕ್ಸ್ ಅವರು ಓದಿಟ್ಟಲ್ರಿ, ಎಕನಾಮಿಕ್ ಕಾನ್ಸೆಪ್ಟ್ ಇಂದ 12 ಪ್ರಶ್ನೆಗಳು. ಸರ್ ನೀವು ಹೇಳಿದ್ರಿ ಹ್ಯುಮ್ಯಾನಿಟೀಸ್ 60 ಬರ್ತವೆ ಅಂತೇಳಿ, ಆಕ್ಚುಲ್ ಆಗಿ ಎಷ್ಟು ಬಂದಿದ್ದಾವೆ ಸರ್? 84. 60 ಆಕ್ಚುಲ್ ನಾವು ಹೇಳಿದ್ದು, 84 ಕ್ವಶನ್ ಹ್ಯುಮ್ಯಾನಿಟಿಯಿಂದ ಬಂದಿದ್ದಾವೆ. ಸರ್ ಹಂಗಾದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ತಾವು ಹೇಳಿದ್ರಲ್ವಾ ಸರ್ 40 ಬರುತ್ತೆ ಅಂತೇಳಿ, 16 ಅಷ್ಟೇ ಬಂದಿದೆಯಲ್ಲ ಸರ್? 16 ಅಂತ ಅನ್ಕೋಬೇಡಿ. ಇಲ್ಲಿ ಏನು ನಿಮ್ಮ ಜಿಯೋಗ್ರಫಿಯಲ್ಲಿ ಪ್ಲೇಸಸ್ ಇನ್ ನ್ಯೂಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವೆಲ್ಲ ಸ್ಥಳಗಳು ಸುದ್ದಿಯಲ್ಲಿದ್ವು, ಫಾರ್ ಎಕ್ಸಾಂಪಲ್ ಈ ವರ್ಷ ಯಾವ್ಯಾವ ಸುದ್ದಿ ಇದಾವೆ, ಇರಾನು, ಇರಾಕು, ಅದೇ ಒಂದು ರೆಡ್ ಸಿ ಅಕ್ಕಪಕ್ಕ, ಸೊ ಈಜಿಪ್ಟು, ಸೊ ಈ ತರ ಏನು ಪ್ಲೇಸಸ್ ಇನ್ ನ್ಯೂಸ್ ಇರುತ್ತಲ್ವಾ, ಅಲ್ಲಿಂದ ಅದರ ಲೊಕೇಶನ್ ಅನ್ನ ಕೇಳಿದ್ರು, ಅದಕ್ಕೋಸ್ಕರ ನಾವು ಜಿಯೋಗ್ರಫಿಲಿ ಹಾಕಿದೀವಿ ಆ ತರ ಕ್ವಶನ್ ಅನ್ನ. ಸೊ ಅದಕ್ಕೆ ತಮ್ಗೊಂದು ಅರ್ಥ ಆಯ್ತು, ಮಿನಿಮಮ್ 60 ನಿಮ್ಮ ಸಬ್ಜೆಕ್ಟ್ ಇಂದ ಬರುತ್ತೆ, 40 ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ಬಟ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇಲ್ಲಿ 16 ಬಂದಿತ್ತು, ಒಂದಷ್ಟು ಅದನ್ನ ಜಿಯೋಗ್ರಫಿ ಲೊಕೇಶನ್ ಲಿಂಕ್ ಮಾಡಿ ತುಂಬಾ ಕ್ವಶನ್ ಅನ್ನ ಕೇಳಿದ್ರು. ಸೊ ಒಂದು ಕನ್ಫರ್ಮ್ ಆಯ್ತು, ಎಸ್ ಅಕಾರ್ಡಿಂಗ್ ಟು ಸಿಲೆಬಸ್ ಓದಬೇಕು. ನೆಕ್ಸ್ಟ್ ಪೇಪರ್ 2 ಅನ್ನ ಗಮನಿಸ್ತಾ ಹೋದ್ರೆ, ನಾನು ನಿಮ್ಗೆ ಏನ್ ಹೇಳಿದ್ದೆ ಪೇಪರ್ 2 ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವೈರನ್ಮೆಂಟ್ ಸೇರಿ 30 ಕ್ವಶನ್, ಮೆಂಟಲ್ ಎಬಿಲಿಟಿ 30 ಕ್ವಶನ್, ಸ್ಟೇಟ್ ಕರೆಂಟ್ ಅಫೇರ್ಸ್ 40 ಕ್ವಶನ್ ಅಂತ ಹೇಳಿದ್ವಿ. ಆಕ್ಚುಲ್ ಆಗಿ ಬಂದಿದೆಯಾ ನೋಡೋಣ. ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎಕಾಲಜಿ ಸೇರಿ 2 ಸೇರಿ 30 ಹೇಳಿದ್ ನಾವು, ಆದ್ರೆ ಎಕಾಲಜಿ ಎನ್ವೈರನ್ಮೆಂಟ್ ಬೇಸಿಕ್ ಕಾನ್ಸೆಪ್ಟ್ ಇಂದ 9, ಸೈನ್ಸ್ ಅಂಡ್ ಟೆಕ್ನಾಲಜಿ ಸೈನ್ಸ್ ಇಂದ 34, 44 ಕ್ವಶನ್ ಕೇಳಿದ್ದಾರೆ. 14 ಕ್ವಶನ್ ಎಕ್ಸ್ಟ್ರಾ ಆದ್ವಲ್ಲ ಸರ್ ಇಲ್ಲಿ. ಆಕ್ಚುಲಿ 330 ಹೇಳಿದ್ರಿ ನೀವು, ರೈಟ್, ಅದಕ್ಕೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ಮೆಂಟಲ್ ಎಬಿಲಿಟಿ ಏನ್ ಸರ್ 30 ಹೇಳಿದ್ರೆ 18 ಬಂದಿದೆ, 18 ಬಂದಿದೆ, ಬಟ್ 30 ಅಂತ ಮೆನ್ಷನ್ ಆಗಿತ್ತು. ಸರ್ ಕರೆಂಟ್ ಅಫೇರ್ಸ್ ಸ್ಟೇಟ್ 27+, 40 ಬರೋಕಿತ್ತಲ್ವ ಸರ್, 27 ಹೆಂಗ್ ಬಂದವು ಸರ್? ಇಲ್ಲಿ ಸೈನ್ಸ್ ಅಲ್ಲಿ ಏನ್ 34 ಕ್ವಶನ್ ಅಂತ ಹೇಳಿದ್ನಲ್ವಾ, ಸೈನ್ಸು ಮತ್ತೆ ಎನ್ವೈರನ್ಮೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಿದೀವಿ. ಸೊ ಆ ಕರೆಂಟ್ ಅಫೇರ್ಸ್ ಅನ್ನ ಇಲ್ಲಿ ತೆಗೆದುಕೊಂಡ್ರೆ ಮೋರ್ ದೆನ್ 40+ ಕರ್ನಾಟಕ ಕರೆಂಟ್ ಅಫೇರ್ಸ್, ಮೋರ್ ದೆನ್ 40%. ಸೊ ಅಲ್ಲಿ ನಮಗೆ ಒಂದು ಐಡಿಯಾ ಬಂತು, ಎಸ್ ಸಿಲೆಬಸ್ ಪ್ರಕಾರ ಓದಬೇಕು ಪೇಪರ್ 2. ಮತ್ತೆ ಇನ್ನೊಂದ್ಸತಿ ಎಕ್ಸಾಮ್ ಆಯ್ತಲ್ವಾ ಅದೇ ವರ್ಷ, ಅದನ್ನು ಸ್ವಲ್ಪ ನೋಡೋಣ. ಈಗ ಏನು ಇಲ್ಲಿ ಪೇಪರ್ 1 ಬರೋಣ. ಇದು ಕೂಡ ಡಿಸೆಂಬರ್ 29ನೇ ತಾರೀಕು ನಡೆದಿತ್ತು ಪೇಪರ್ 1ಗೆ. ಇಲ್ಲೂ ಕೂಡ ಸೇಮ್ ಸಿಲೆಬಸ್, ತಾವೇನು ಸಿಲೆಬಸ್ ಹೇಳಿದ್ರೆ ಸಿಲೆಬಸ್ ಬ್ರೈಟ್ ಆಗಲಿ ಅಂತ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ತಮಗೆ. ಏನ್ ಹೇಳಿದೆ ನಾನು, ಒಂದು ಕರೆಂಟ್ ಅಫೇರ್ಸ್ ಕೇಳ್ತಾರೆ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ 40 ಅಂತ ಹೇಳಿದ್ದೆ. ಸರ್ ಆಕ್ಚುಲ್ ಆಗಿ ಎಷ್ಟು ಕೇಳಿದ್ದಾರೆ ಸರ್? ಈಗ ನೋಡಿ, ಕರೆಂಟ್ ಅಫೇರ್ಸು, ಅವಾರ್ಡ್ಸು, ಸ್ಕೀಮ್ಸು ಎಲ್ಲವನ್ನ ಸೇರಿ 28+, 40 ಹೇಳಿದ್ದು, ಆಕ್ಚುಲ್ ಆಗಿ 28+, ರೈಟ್. ಇಲ್ಲಿ ನೋಡಿ ಅಗೈನ್ ತಾವು PCPSI FDST ಎಕನಾಮಿಯನ್ನ ಸ್ಕಿಪ್ ಮಾಡ್ತೀರಾ, ಎಕನಾಮಿಯ ಕ್ವಶನ್ ಅನ್ನ ನೋಡಿ, ಎಕನಾಮಿ ಕಾನ್ಸೆಪ್ಟ್ ಇಂದ 20 ಪ್ರಶ್ನೆ. ಅದೇ ನಿಮಗೆ ಆಗಸ್ಟ್ ಅಲ್ಲಿ ನಡೆದಿರೋದ್ರಲ್ಲಿ ಬರೀ ಕಾನ್ಸೆಪ್ಟ್ ಇಂದ 12 ಪ್ರಶ್ನೆ. ಸೊ ಎಕನಾಮಿಯಿಂದ 20 ಪ್ರಶ್ನೆ, ಜಿಯೋಗ್ರಫಿ 21, ಪೊಲಿಟಿ 16, ಹಿಸ್ಟ್ರಿ 15. ಅಲ್ಲಿಗೆ ಅವರೇಜ್ ಆಗಿ 4 ಸಬ್ಜೆಕ್ಟ್ ಇಂದ ಗಮನಿಸ್ತಾ ಇದ್ರೆ
15 to 20 ಕ್ವಶನ್ ಬರ್ತಾ ಇದೆ. 4 ಸಬ್ಜೆಕ್ಟ್. ಯಾವ 4 ಸಬ್ಜೆಕ್ಟ್ ಇಂಪಾರ್ಟೆಂಟು? ಜಿಯೋಗ್ರಫಿ. ಆ ಜಿಯೋಗ್ರಫಿಲಿ ಇಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತ ಸಿಲೆಬಸ್ ಅಲ್ಲಿ ಹೇಳಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಯುದ್ಧಗಳು ನಡೀತಿದ್ರೆ, ದಂಗೆಗಳು ನಡೀತಾ ಇದ್ರೆ, ನಾನು ಕೊಡ್ತೀನಿ ಅದು ಸ್ಪೀಸೀಸ್ ಇನ್ ನ್ಯೂಸ್, ಪ್ಲೇಸಸ್ ಇನ್ ನ್ಯೂಸ್, ಸುದ್ದಿಲಿರುವ ಸ್ಥಳಗಳು ಯಾವ್ದು ಓದಬೇಕು ಅದನ್ನು ನಿಮಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತೀನಿ, ಡೋಂಟ್ ವರಿ. ಸೊ ಆ ಜಿಯೋಗ್ರಫಿ ಕ್ವಶನ್ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟು ಜಿಯೋಗ್ರಫಿ ಆಯಿತು. ಎಕನಾಮಿನಲ್ಲಿ 20+ ಕ್ವಶನ್, ಇಲ್ಲೊಂದಷ್ಟು ಕರೆಂಟ್ ಅಫೇರ್ಸ್ ಕನ್ಸಿಡರ್ ಮಾಡಿದ್ವಿ. ಅಗೈನ್ ಇಲ್ಲೂ ಕೂಡ ಪ್ರೂವ್ ಆಗ್ತಾ ಇದೆ 40 ಕರೆಂಟ್ ಅಫೇರ್ಸ್. ಅದರಲ್ಲಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಬಂದು 28, ಇನ್ನೊಂದು 12 ಕರೆಂಟ್ ಅಫೇರ್ಸ್ ಎಕನಾಮಿ ಕಾನ್ಸೆಪ್ಟ್ ಇಂದ ಮತ್ತೆ ಜಿಯೋಗ್ರಫಿ, ಅದರಲ್ಲೂ ವರ್ಲ್ಡ್ ಜಿಯೋಗ್ರಫಿ ಕಾನ್ಸೆಪ್ಟ್ ಇಂದ ಕವರ್ ಆಗಿದೆ. ಪೇಪರ್ 1 ಕ್ಲಿಯರ್. ನೀವು ಪೇಪರ್ 2ಗೆ ಬಂದ್ರೆ ಸರ್, ಪೇಪರ್ 2 ಏನ್ ಹೇಳಿದ್ವಿ ಸರ್? 30 ಪ್ರಶ್ನೆಗಳು ಮೆಂಟಲ್ ಅಬಿಲಿಟಿ ಅಂತ ಹೇಳಿದ್ದೆ. 30 ಪ್ರಶ್ನೆಗಳು ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎನ್ವೈರನ್ಮೆಂಟ್ ಅಂತ ಹೇಳಿದ್ದೆ. ನೋಡಿ ಮೆಂಟಲ್ ಅಬಿಲಿಟಿ 30 ಕರೆಕ್ಟ್ ಬಂದಿದೆಯಲ್ಲ, ಅಕಾರ್ಡಿಂಗ್ ಟು ಸಿಲೆಬಸ್. ಜೊತೆಗೆ ಎನ್ವೈರನ್ಮೆಂಟ್ ಮತ್ತೆ ಸೈನ್ಸು 37 ಪ್ರಶ್ನೆಗಳು ಬಂದಿದೆ. ಆಕ್ಚುಲಿ 30 ಅಂತ ಮೆನ್ಷನ್ ಮಾಡಿದ್ರು, 7 ಪ್ರಶ್ನೆಗಳು ಹೆಚ್ಚಾಗಿ ಬಂದಿದಾವಲ್ಲ ಸರ್. ಆ 7 ಪ್ರಶ್ನೆಗಳು ಸ್ಟೇಟ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟವು ಸರ್. ಎಲ್ಲಿ ಸರ್ ಅಂದ್ರೆ ಸೈನ್ಸು ಎನ್ವೈರನ್ಮೆಂಟ್ ಇಂದ ಒಂದಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ತೆಗೆದಿದ್ದಾರೆ. ಇನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ಹೋಗೋದಾದ್ರೆ ನಿಮ್ಗೆ ನಾನು ಹೇಳ್ಕೊಡ್ತೀನಿ ಅದನ್ನ. ಬಟ್ ಅದಕ್ಕಿಂತ ಮುಂಚೆ ಈ ಪ್ರಶ್ನೆ ಪತ್ರಿಕೆ ಏನೇನು ನೋಡಿದ್ರಲ್ವಾ, ಈಗ ತಮಗೆ ಒಂದು ಪ್ಯಾಟ್ರನ್ ಗೊತ್ತಾಗ್ತಾ ಇದೆ ಇಲ್ಲಿ. ಏನ್ ಸರ್ ಪ್ಯಾಟ್ರನ್? ಸಿಂಪಲ್ ಸರ್, ಕರೆಂಟ್ ಅಫೇರ್ಸ್ 80 ಕ್ವಶನ್, 2 ಪೇಪರಿಂದ ಔಟ್ ಆಫ್ 200 ಕ್ವಶನ್ಗೆ 80 ಪ್ರಶ್ನೆಗಳು. ಇಟ್ ಮೀನ್ಸ್ ನಿಮ್ಮ 40% KAS ನ ಪ್ರಿಲಿಮ್ಸ್ ನ ಸಿಲೆಬಸ್ ಕರೆಂಟ್ ಅಫೇರ್ಸ್. ಸರ್ ಹಾಗಂತ ಯಾವ್ದು ಓದಬೇಕು ಸರ್? ಸುಮ್ಮನೆ ಕರೆಂಟ್ ಅಫೇರ್ಸ್ ಓದ್ತಾ ಇರ್ಬೇಕು ಸರ್? 3 ವರ್ಷದ ಕರೆಂಟ್ ಅಫೇರ್ಸ್ ಓದ್ತಾ ಇರ್ಬೇಕು ಸರ್? ನೋ. ನಿಮಗೆ 3 ಪ್ಯಾಟ್ರನ್ ಇಲ್ಲಿ ಐಡೆಂಟಿಫೈ ಆಗುತ್ತೆ. 3 ಹಂತಗಳಲ್ಲಿ ತಾವು ಪ್ರಿಪರೇಷನ್ ಅನ್ನ ಮಾಡಬೇಕಾಗುತ್ತೆ. ಒಂದು 80 ಕ್ವಶನ್ಸ್, ಅಲ್ಲಿ 40% ಸಿಲೆಬಸ್ ಕರೆಂಟ್ ಅಫೇರ್ಸ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂಡ್ ಸ್ಟೇಟ್. ನೆಕ್ಸ್ಟ್ ಹ್ಯುಮ್ಯಾನಿಟೀಸ್ ಅಂದ್ರೆ ನಿಮ್ಮ ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಈ 4 ಸಬ್ಜೆಕ್ಟ್ ಇಂದ ಸಿಲೆಬಸ್ ಪ್ರಕಾರ 60. ಸರ್ ಬಟ್ ಆಕ್ಚುಲ್ ಆಗಿ ಎಷ್ಟು ಕೇಳಿದ್ದಾರೆ ಸರ್? 70+ ಕೇಳಿದ್ದಾರೆ ಆಕ್ಚುಲ್ ಆಗಿ. ಕರೆಂಟ್ ಅಫೇರ್ಸ್ 80 ಕ್ವಶನ್ಸ್ ಆಯ್ತು. ಈ 4 ಸಬ್ಜೆಕ್ಟ್ ಇಂದ 70+ ಕ್ವಶನ್ ಆಯ್ತು. 2 ಪ್ಯಾಟರ್ನ್ ಗೊತ್ತಾಯ್ತು. 3ನೇ ಪ್ಯಾಟರ್ನ್ ಕೂಡ ತಮಗೆ ಗೊತ್ತು. ಯಾವುದು ನೀವು ನೆಗ್ಲೆಕ್ಟ್ ಮಾಡತಕ್ಕಂಥ ಫೇವರೇಟ್ ಯಾವ್ದದು? ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್, ಮೆಂಟಲ್ ಅಬಿಲಿಟಿ. ಇವೇ 3 ಕಷ್ಟ ಅಲ್ವಾ? ಸೊ ಅದನ್ನ ನೋಡಿ ಆ 3 ಸೇರಿ 60 ಕ್ವಶನ್ ನಿಮ್ಮ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರೋದು. ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ 30 ಕ್ವಶನ್, ಮೆಂಟಲ್ ಅಬಿಲಿಟಿ 30 ಕ್ವಶನ್. ಸಾರಿ 60 ಕ್ವಶನ್. ಆಕ್ಚುಲ್ ಆಗಿ ಸಿಲೆಬಸ್ ಅಲ್ಲಿ 30 ಮೆನ್ಷನ್ ಮಾಡಿದ್ರು ಕೂಡ ಇಲ್ಲಿ 40+ ಕ್ವಶನ್ ಅನ್ನ ತಾವು ನೋಡಬಹುದು. ಆಕ್ಚುಲ್ ಆಗಿ ಮೆಂಟಲ್ ಅಬಿಲಿಟಿ 30 ಕ್ವಶನ್ ಮೆನ್ಷನ್ ಮಾಡಿದ್ರು ಕೂಡ 25 ಕ್ವಶನ್. ಇಲ್ಲಿ ಕ್ವಶನ್ ಸ್ವಲ್ಪ ಏರಿಳಿತ ಆಗ್ತಿದಾವೆ ಸಂಖ್ಯೆಗಳಲ್ಲಿ, ಯಾಕೆಂದ್ರೆ ಒಂದಷ್ಟು ಕರೆಂಟ್ ಅಫೇರ್ಸ್ಗೆ ಓವರ್ಲ್ಯಾಪ್ ಆಗಿದ್ದಾವೆ. ಸಿಂಪಲ್. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಕರೆಂಟ್ ಅಫೇರ್ಸ್ 80 ಕ್ವಶನ್, ರಿಮೈನಿಂಗ್ 60 ಕ್ವಶನ್ಸ್ ಇಲ್ಲಿಂದ ಎಕನಾಮಿ, ಎನ್ವೈರನ್ಮೆಂಟ್, ಜಿಯೋಗ್ರಫಿ, ಹಿಸ್ಟ್ರಿ. ಅಲ್ಲಿ 80 + 60 ಎಷ್ಟಾಯ್ತು? 140 ಆಯ್ತು. ಇನ್ ರಿಮೈನಿಂಗ್ 60 ಎಲ್ಲಿ ಬರ್ತವೆ ಸರ್? ನಿಮ್ಮ ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ 30, ಮೆಂಟಲ್ ಅಬಿಲಿಟಿ 30, ಅಲ್ಲಿ ಎಲ್ಲ 60 ಆಯ್ತಾ? ಸೊ ಈ ಪ್ಯಾಟರ್ನ್ ಐಡೆಂಟಿಫೈ ಆಯ್ತಲ್ವಾ? ಈಗ ಬರೋಣ ಸರ್, ಕರೆಂಟ್ ಅಫೇರ್ಸ್ 80 ಕ್ವಶನ್ಸ್ ಎಲ್ಲಿಂದ ಓದ್ಬೇಕು ಸರ್? 80 ಕ್ವಶನ್ ಅಲ್ಲಿ more than 50%, ಇಟ್ ಮೀನ್ಸ್ more than 40 ಪ್ರಶ್ನೆಗಳು ನಿಮ್ಮ ಸ್ಟೇಟ್ ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆ. ಸ್ಟೇಟ್ ಬಜೆಟ್ ಒಂದು 200 ಪೇಜಸ್ ಇರುತ್ತೆ. ನಾನು ನಿಮಗೆ ಮೆಂಟರ್ಶಿಪ್ ಏನಾದರೂ ಎಲ್ಲರೂ ಕೂಡ ಡೀಟೇಲ್ಡ್ ಆಗಿ ಕ್ಲಾಸ್ ಮಾಡ್ಕೊಡ್ತೀನಿ. ಅದು ಜೊತೆಗೆ ಎಕನಾಮಿಕ್ ಸರ್ವೆ ಒಂದು 850+ ಇದೆ. ಸ್ಟೇಟ್ ಎಕನಾಮಿಕ್ ಸರ್ವೆಲಿ ಒಂದು 13 ಚಾಪ್ಟರ್ ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಒಂದು 20 ಕ್ಲಾಸ್ ಆಗ್ತವೆ. ಯಾಕೆಂದ್ರೆ ಈ ಎಕನಾಮಿಕ್ ಸರ್ವೆ, ಸ್ಟೇಟ್ ಬಜೆಟ್ ಏನಿದೆಯಲ್ಲ, ಡೀಟೇಲ್ಡ್ ಆಗಿ ಅಧ್ಯಯನ ಮಾಡಬೇಕು. more than 40 ಕ್ವಶನ್ಸ್ ಇಲ್ಲೇ ಕವರ್ ಆಗುತ್ತೆ. ನಿಮ್ಮ ಸ್ಕೀಮ್ಸು, ಡಾಟಾಗಳು, ಫ್ಯಾಕ್ಟ್ಸ್ ಎಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು ಸ್ಟೇಟ್ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ. ಸರ್ ಇಷ್ಟೇ ಸರ್? ನೋ. ಸೆಂಟ್ರಲ್ ಗೌರ್ನಮೆಂಟ್ ಬಜೆಟ್, ಕೇಂದ್ರ ಬಜೆಟ್
ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕನಾಮಿಕ್ ಸರ್ವೆ. ಇದನ್ನ ಡೀಟೇಲ್ಡ್ ಆಗಿ ಬೇಡ, ಓವರ್ ವ್ಯೂ. ಸರ್ ಓವರ್ ವ್ಯೂ ಅಂದ್ರೆ ಏನು ಸರ್? ಸಮ್ಮರಿ. ಸೆಂಟ್ರಲ್ ಗೌರ್ಮೆಂಟ್ದು ಬಜೆಟ್ನ ಸಮ್ಮರಿ ಒಂದು 5-6 ಕ್ವಶನ್ ಇರುತ್ತೆ, ಎಕನಾಮಿಕ್ಸಲ್ಲಿ ಒಂದು 5-6 ಕ್ವಶನ್ ಇರುತ್ತೆ. ಸೊ ಇಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಮತ್ತು ಅಲ್ಲಿರ್ತಕ್ಕಂಥ ಸ್ಕೀಮಿಂದ 10+ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿಗೆ ನಿಮ್ಮ ಕರೆಂಟ್ ಅಫೇರ್ಸ್ 80 ಕ್ವಶನ್ ಅಲ್ಲಿ 40 ನಿಮ್ಮ ಸ್ಟೇಟ್ ಬಜೆಟ್, ಎಕನಾಮಿಕ್ ಸರ್ವೆ ಮತ್ತೆ ಸ್ಕೀಮ್ಸ್, ಸ್ಟೇಟ್ ಸ್ಕೀಮ್ಸ್, ಈ 3ರಿಂದ 40+. ಅದೇ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್, ಸೆಂಟ್ರಲ್ ಗೌರ್ಮೆಂಟ್ ಎಕನಾಮಿಕ್ ಸರ್ವೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇಂದ 10+. ಅಲ್ಲಿ ಎಷ್ಟಾಯ್ತು? 50+ ಕರೆಂಟ್ ಅಫೇರ್ಸ್ ನಿಮ್ಮ 2 ಎಕನಾಮಿಕ್ ಸರ್ವೆ ಬಜೆಟ್ ಇಂದ. ಇನ್ನು 30 ಕ್ವಶನ್ ಏನಿರುತ್ತೆ, ಇದು ಕರೆಂಟ್ ಅಫೇರ್ಸ್ 1 ಇಯರ್ದು ಓದಲೇಬೇಕು, ಬೇರೆ ಆಪ್ಷನ್ ಇಲ್ಲ. 1 ಇಯರ್ದು ಮಂತ್ಲಿ ಮ್ಯಾಗಝೀನ್ ಆದರೂ ಕರೆಕ್ಟ್ ಮಾಡ್ಕೊಂಡಿದ್ದು ತೊಂದರೆ ಇಲ್ಲ, ಅಥವಾ ನಿಮ್ಮ 1 ಇಯರ್ಗೆ ಕಂಪಲ್ಷನ್ ಬಿಡ್ತಾರೆ ಇನ್ಸ್ಟಿಟ್ಯೂಷನ್ ಅವರು. ನಾನು ಅದನ್ನು ಓದಿ ಯಾವ್ದು ತೆಗೆದುಕೊಳ್ಬೇಕು ಅಂತೇಳಿ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಸು ಮತ್ತು ನಿಮಗೂ ಸಜೆಸ್ಟ್ ನಾನು ಮಾಡ್ತೇನೆ. ಆಗ ಇನ್ನು ಬಿಟ್ಟಿಲ್ಲ 1 ಇಯರ್ದು ಬಿಡ್ತಾರೆ. ಸೊ ಅಲ್ಲಿ ತಮಗೆ 80 ಕ್ವಶನ್ಸ್ ಡಿಕೋಡ್ ಆಯಿತು. ಸರ್ ವಾಟ್ ಅಬೌಟ್ ರಿಮೈನಿಂಗ್ 120 ಕ್ವಶನ್ಸ್? ಸರ್ ಸಿಂಪಲ್ ಜಿಯೋಗ್ರಫಿ. ಅವರೇಜ್ ಆಗಿ 21ರಿಂದ ಮಿನಿಮಮ್ 21, ಮ್ಯಾಕ್ಸಿಮಮ್ 27 ಕೇಳಿದ್ದಾರೆ. ಈ ಜಿಯೋಗ್ರಫಿಲಿ ನಿಮಗೆ ಕರ್ನಾಟಕ ಜಿಯೋಗ್ರಫಿ 4-5 ಚಾಪ್ಟರ್ ಇದ್ದಾವೆ, ನಾನು ಹೇಳ್ತೀನಿ. ಆ ಕರ್ನಾಟಕ ಜಿಯೋಗ್ರಫಿಲಿ 7+ ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 1 ಇಂಡಿಯನ್ ಜಿಯೋಗ್ರಫಿ ಒಂದು 7 to 10 ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 2 ಮ್ಯಾಕ್ಸಿಮಮ್ ಇಲ್ಲಿ ಕ್ವಶನ್ ತೆಗೆದೆ ವರ್ಲ್ಡ್ ಜಿಯೋಗ್ರಫಿ. ಯಾಕೆ ಸರ್ ವರ್ಲ್ಡ್ ಜಿಯೋಗ್ರಫಿಯಿಂದ ಮ್ಯಾಕ್ಸಿಮಮ್ ಕ್ವಶನ್ ಕೇಳ್ತಾನೆ? ಬಿಕಾಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡಬೇಕು 40 ಕ್ವಶನ್ಸ್ನ. ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಏನಿರುತ್ತೆ ಅಲ್ಲಿಂದನೇ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ 10+ ಕ್ವಶನ್ ವರ್ಲ್ಡ್ ಜಿಯೋಗ್ರಫಿ. ಸೊ ಅಲ್ಲಿಗೆ ಒಂದು 20-27 ಕ್ವಶನ್ ಜಿಯೋಗ್ರಫಿ ಕ್ಲಿಯರ್. ನೆಕ್ಸ್ಟು ಪೊಲಿಟಿಲಿ ಮಿನಿಮಮ್ 16, ಮ್ಯಾಕ್ಸಿಮಮ್ 19 ಕ್ವಶನ್. ಅಲ್ಲಿಗೆ ಅವರೇಜ್ ಆಗಿ 15+ ಕ್ವಶನ್ ಪೊಲಿಟಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಎಲ್ಲವೂ ಸ್ಟೇಟ್ಮೆಂಟ್ ವೈಸ್ ಕ್ವಶನ್, ಅಬ್ಸಲ್ಯೂಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಸೊ ಇದಕ್ಕೆ ಆನ್ಸರ್ ಮಾಡೋದು, ನಾನು ಬೇರೆ ಕ್ಲಾಸ್ ಮಾಡಿದ್ದೀನಿ, ನನ್ನ ಕ್ಲಾಸ್ನೇ ಟಾರ್ಗೆಟ್ ಕೊಡ್ತೀನಿ, ಜೊತೆಗೆ ಒಂದು ಆಥರ್ ಬುಕ್ಸ್. ನನ್ನ ಕ್ಲಾಸ್ ನೋಡಿದ್ರು ಸಾಕು. ಸೊ ಇಷ್ಟು ಮೆಂಟರ್ಶಿಪ್ ಅವ್ರೆ, ಇದನ್ನು ಫಾಲೋ ಮಾಡಿ. ಬೇರೆ ವಿದ್ಯಾರ್ಥಿಗಳು ತಮ್ಗೇನು ಗೊತ್ತೋ ಅದನ್ನು ಮಾಡಿ. ಆ ಥರ ಕೂತ್ಕೊಂಡು ಸುಮ್ಮನೆ ಜಸ್ಟು ಹೇಳ್ತೀನಿ ಕೇಳಿ, 1 ಲೈನ್ ಓದ್ತಾ ಕೂತ್ಕೋಬೇಡಿ. KS 70 ಪುಟ, ಮಿನಿಮಮ್ 70 ಪೇಜ್ ಇರುತ್ತೆ ಕರೆಂಟ್. ಇದು ಒಂದು ಕ್ವಶನ್ ಪೇಪರ್, 2 ಕ್ವಶನ್ ಪೇಪರು 140 ಪುಟ ಇರುತ್ತೆ ಮಿನಿಮಮ್. ಸೊ 140 ಪುಟ ಅಂದರೆ ಹೆಚ್ಚು ಕಮ್ಮಿ ಒಂದು ಬುಕ್ ಓದಂಗೆ ಆಗುತ್ತೆ. ಸೊ ಅಷ್ಟು ಸ್ಟೇಟ್ಮೆಂಟ್ ವೈಸ್ ಇರುತ್ತೆ, ಅಬ್ಸಲ್ಯೂಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ನಾನು PYQ ನೋಡ್ಕೊತೀನಿ ಸರ್, ಅವು ಯಾವ ವರ್ಕ್ ಆಗಲ್ಲ ಸರ್, ನಾನು ಹೇಳ್ತಾ ಇದ್ದೀನಿ. ಬರೀ PYQ ನೋಡಿದ್ರೆ 10ಕ್ಕೆ ಹೋಗ್ಬೋದು, ಎಕ್ಸಾಮ್ ಕ್ಲಿಯರ್ ಆಗಲ್ಲ. ನೆಕ್ಸ್ಟು ಹಿಸ್ಟ್ರಿ 15 to 26, ಮಿನಿಮಮ್ 15, ಮ್ಯಾಕ್ಸಿಮಮ್ 26. ಈ 26 ಅಲ್ಲಿ ನಿಮಗೆ ನ್ಯಾಷನಲ್ ಮೂವ್ಮೆಂಟ್, ನಿಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆಯಲ್ವಾ, ಆರ್ಟ್ ಫೇವ್ರೆಟ್ ಟಾಪಿಕ್. ನಾನು ಮಾಡರ್ನ್ ಹಿಸ್ಟ್ರಿದು ನಿಮ್ಗೆ ಇದನ್ನು ಮಾಡಿದ್ದೀನಿ ನೋಡಿ, ಅದನ್ನ ಡಿಕೋಡ್ ಮಾಡಿದ್ದೀನಿ, ಒಂದು ವಿಡಿಯೋ ಇದೆ. ಸೊ ಆ ವಿಡಿಯೋದಲ್ಲಿ ಏನೊಂದು 5 ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನಿಮಗೆ, ಅಲ್ಲಿಂದ ಮ್ಯಾಕ್ಸಿಮಮ್ ಕ್ವಶನ್ ಬೀಳ್ತಾನೆ. ಮೋರ್ ದೆನ್ 7+ ಕ್ವಶನ್ ಬರೀ ಆ 4-5 ಚಾಪ್ಟರಿಂದ. ನೆಕ್ಸ್ಟು ಎಕಾನಮಿ, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸ್ಟೂಡೆಂಟ್ಸು ತುಂಬ ಇಷ್ಟಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್. ಒಂದು ಮೋರ್ ದೆನ್ 2000+ ಸ್ಟೂಡೆಂಟ್ಸ್ ಬರೀ ಎಕನಾಮಿ ಕೋರ್ಸಲ್ಲೇ ಇದ್ದಾರೆ. ಸೊ ಅಂಥ ಏನಿದೆಯಲ್ಲ ಇದರಲ್ಲಿ ನಾನು ಹೇಳ್ತೀನಿ, ನನ್ನ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿ, ತೊಂದರೆ ಇಲ್ಲ, ನನ್ನ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿ ಒಂದು. ಸೊ ಅಲ್ಲಿಗೆ ಇಲ್ಲಿ ನಿಮ್ಮ ಹ್ಯುಮ್ಯಾನಿಟೀಸ್ 60 ಕವರ್ ಆಯಿತು. ಮತ್ತು ನಿಮಗೆ ನಾನು ಇನ್ನೂ ಏನೇನು ಹೆಲ್ಪ್ ಮಾಡಬಹುದು ಅಂದರೆ, ಈಗ ಡಿಕೋಡ್ ಸೈನ್ಸ್ ಅಂತ ಹೇಳಿ ಬುಕ್ಸ್ ರೆಡಿ ಮಾಡ್ತಾ ಇದ್ದೀವಿ. ಕಂಟೆಂಟ್ ಎಲ್ಲ ರೆಡಿ ಆಗಿದೆ, ಇನ್ನೇನು ಅತಿ ಶೀಘ್ರದಲ್ಲಿ ಬರುತ್ತೆ. ಸೊ ಅದರಲ್ಲಿ ನೋಡಿ, ಈಗ ಆಲ್ರೆಡಿ ಮೆಂಟರ್ಶಿಪ್ಪಲ್ಲಿ ಏನು ಓದಬೇಕು ಎವ್ರಿ ಡೇ ಟಾರ್ಗೆಟ್ ಡೈಲಿ ಇರುತ್ತೆ. ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರು ನಾನು ಪ್ಲಾನ್ ಮಾಡ್ಕೊಡ್ತೀನಿ, ನಿಮ್ಮ ಮನೆಗೆ ನೋಡ್ಕೋಬೋದು ನೀವು. ನೆಕ್ಸ್ಟು
ನಿಮಗೆ ವಿತ್ ಕ್ಲಾಸಸ್ ಜಾಯ್ನ್ ಆದರೆ ಬೆಸ್ಟು. ಕ್ಲಾಸಸ್ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಜಾಯ್ನ್ ಆಗಿದ್ದವ್ರಿಗೆ ತೊಂದರೆ ಇಲ್ಲ, ಕ್ಲಾಸಸ್ ನೋಡ್ಕೊಂಡಿರ್ತೀರಿ. ಅದು ಕೂಡ 3,000 4,000 ಇರೋ ಕ್ಲಾಸ್ನ ಇವತ್ತು ಕೇವಲ 999 ಮಾಡ್ಬಿಟ್ಟಿದ್ದೀವಿ. ಅದಾದಮೇಲೆ ಒಂದು ನೀಟಾಗಿ ಕ್ಲಾಸ್ ಕೇಳಿದ್ರಿ, ಕಾನ್ಸೆಪ್ಟ್ ಕ್ಲಾರಿಟಿ ಸಿಕ್ತು. ನಂದು ಮೆಂಟರ್ಶಿಪ್ ಡೈಲಿ ಟಾರ್ಗೆಟ್ ಇರುತ್ತೆ. ಇದ್ರ ಜೊತೆಗೆ ಅತಿ ಶೀಘ್ರದಲ್ಲಿ ಎಲ್ಲ ಸಬ್ಜೆಕ್ಟು, ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಡಿಕೋಡ್ ಸೈನ್ಸ್ ಬಿಡ್ತಾ ಇದ್ದೀವಿ, ಇದೇ ಥರ ಎಲ್ಲ ಸಬ್ಜೆಕ್ಟು ಡಿಕೋಡ್ ಬಿಡ್ತಾ ಹೋಗ್ತೀವಿ. ಅದು ನಿಮ್ಮ ಪ್ರಿಲಿಮ್ಸ್, ನೀವು PSI ಆಗಿರ್ಬೋದು, KS ಆಗಿರ್ಬೋದು, UPSC ಆಗಿರ್ಬೋದು, PC ಆಗಿರ್ಬೋದು, ಇದಕ್ಕೆ ನಿಮ್ಮ ಪ್ರಿಲಿಮ್ಸ್ ಅಂದರೆ ನಿಮ್ಮ MCQ ಟೈಪ್ ಏನಿರ್ತಾವಲ್ವಾ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೂಡ ಮಾರ್ಕೆಟಿಗೆ ಅತಿ ಶೀಘ್ರದಲ್ಲಿ ತರ್ತಾ ಇದ್ದೀವಿ. ಸೊ ಟೆಸ್ಟ್ ಕಿಟ್ನ ಒಂದು ಫೀಡ್ಬ್ಯಾಕ್ ತಾವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸರ್, ಮನೆಗೆ ಟೆಸ್ಟ್ ಸೀರೀಸ್ ಅನ್ನು ನೋಡಿದಾಗ ಪ್ರಾಮಾಣಿಕವಾಗಿ ನನಗೆ ಅನಿಸಿದ್ದು ಸರ್, ಈ ಕಾರ್ಯಕ್ರಮದ ಹಿಂದೆ ನಿಮ್ಮ ತಂಡದ ಪರಿಶ್ರಮ ತುಂಬಾ ಶ್ಲಾಘನೀಯ. ನಿಮ್ಮ ವಿನೂತನ ಪ್ರಯತ್ನದಿಂದ ನಾವು KA ಮತ್ತೆ KE ಅಷ್ಟೇ ಉತ್ತಮ ಗುಣಮಟ್ಟದ ಪರೀಕ್ಷೆಯನ್ನು ಎದುರಿಸಲು ನಮ್ಮ ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳಲು ಪ್ರೇಮ್ಸ್ ಕ್ಲಾಸಸ್ ಪರಿಶ್ರಮ ಅದ್ಭುತವಾಗಿದೆ. ನಿಮಗೂ ನಿಮ್ಮ ತಂಡದವರೆಗೂ ಧನ್ಯವಾದಗಳು. ಇದನ್ನ ನಮ್ಮ ವಿದ್ಯಾರ್ಥಿ ತೆಗೆದುಕೊಂಡು ಅಟೆಂಡ್ ಮಾಡಿರ್ತಕ್ಕಂಥವ್ರು. I have not even opened the test kit yet, but I already know the one thing: every rupee I spend it is worth it, because your quality has always been your identity. Good quality is never expensive; it is always valuable. The clarity we get from your classes and you. Thank you for always putting students first and maintaining such a high standard. Wishing even greater success, etc., etc. So ನಮ್ಮ ವಿದ್ಯಾರ್ಥಿಗಳು ಆಲ್ರೆಡಿ ಯಾರು ರಿಸೀವ್ ಮಾಡಿದಾರೋ ಅವರು ಒಂದು, sir, you did test series subject wise, full length, current affairs and communication, everything included. It's really worth for buying reasonable price. So ಇದಾಗಿತ್ತು ಇವತ್ತಿನ ಒಂದು ಮೆಂಟರ್ಶಿಪ್. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಈಗ ನಿಮಗೆ ಸಮಯವನ್ನು ಕೊಡ್ತಾ ಇದ್ದೀನಿ. Paper 1, paper 2, 100 question, right? And GEAT question carries 2 marks ಅಲ್ವಾ ಮೇಡಮ್? ನೀವು ಇಷ್ಟೊತ್ತು ಮಲಗಿದ್ರೆ ಏನೋ ಗೊತ್ತಾಗ್ತಿಲ್ಲ, ಐ ಡೋಂಟ್ ನೋ. ನಾನು ನೀಟಾಗಿ ಫಸ್ಟ್ ಸಿಲೆಬಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ. 100 ಕ್ವಶನ್ಸ್ 200 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಅಂತೇಳಿ. ದಯವಿಟ್ಟು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಕ್ಲಾಸನ್ನು ಕೇಳಿಸ್ಕೊಳ್ಳಿ. ಬೇರೆ ಏನಾದರೂ ಡೌಟ್ ಇದೆಯಾ? ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಾ? ಇಟ್ಸ್ ಓಕೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಪ್ಲೀಸ್ ನೋಡಿ. ಬಿಕಾಸ್ ಈ ಒಂದು ಕ್ಲಾಸ್ ಏನಿದೆಯಲ್ಲ, ಡಿಕೋಡ್ ಕ್ಲಾಸು, ನಿಮ್ಮ ಪ್ರಿಲಿಮ್ ಸುಮ್ಮನೆ ನೀವು GS ಏನೋ ಮಾಡ್ತಾ ಇರ್ತೀರಾ, ಸೊ ಅದಲ್ಲ. ಸೊ ಪ್ಲೀಸ್ ಲಾಸ್ಟ್ 1 ಮಿನಿಟ್ ಟೈಮನ್ನು ಕೊಡ್ತೀನಿ, ಇದು ನೀಟಾಗಿ ನೋಡಿ, ಓಕೆನಾ? ಮಿಸ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟು. ಸರ್ ನೋಡು ಅಂತ ಹೇಳ್ತಾವ್ರೆ, ನೋಡಿದ್ರೆ ಇವ್ರಿಗೆ ವ್ಯೂಸ್ ಆಗುತ್ತೆ, ದುಡ್ಡು ಬರುತ್ತೆ. ನೋ, ನಾನು ಇಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಏನು ಸ್ಟುಡಿಯೋ ರೇಟ್ ಕಟ್ತಾ ಇದ್ದೀನಲ್ಲ, ಅಷ್ಟು ಬರೋಲ್ಲ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಬೇರೆ ಸ್ಟೂಡೆಂಟ್ಸ್, ಆಮೇಲೆ ಐಶ್ವರ್ಯ ಪಟೇಲ್ ಮಾತ್ರ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ದಯವಿಟ್ಟು ಎಲ್ಲರೂ ಫಸ್ಟಿಂದ ನೋಡಿ. ಬೇರೆ ಕ್ವಶನ್ಸ್ ಇದ್ರೆ ಬೇಕು ಕೇಳಿ. ನೆಕ್ಸ್ಟ್ ಈಗ ಇಂಗ್ಲೀಷ್ ಶುರು ಆಗುತ್ತೆ ಕ್ಲಾಸಸ್. ಸೊ ಲಾಸ್ಟ್ 20 ಸೆಕೆಂಡ್ಸ್ ಏನಾದರೂ ಇದ್ರೆ ಓಕೆ, ನಾನು ನೋಡ್ಬೋದಾ? ಯಾರಿಗೂ ಏನೋ ಡೌಟ್ ಇಲ್ಲ ಅನ್ಸುತ್ತೆ. ಲಾಸ್ಟ್ 20 ಸೆಕೆಂಡ್.